ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಾವು ವೀಡಿಯೋಸ್ ಮಾಡ್ತಾಯಿದ್ದೀವಿ, ಆದರೂ ನಮ್ಮ ಚಾನಲ್ಗೆ, ನಮ್ಮ ವೀಡಿಯೋಸ್ಗೆ ವ್ಯೂ ಬರ್ತಾಯಿಲ್ಲ. ಏನು ಮಾಡೋದು ಅಂತ ತುಂಬ ಜನ ಯೋಚನೆ ಮಾಡಿರ್ತಿರಲ್ಲ. ನಾನು ಕೂಡ ಯೋಚನೆ ಮಾಡಿದ್ದೀನಿ. ಯಾಕೆ ಅಂದರೆ ನಾವು ಒಂದು ವೀಡಿಯೋ ಮಾಡಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡ್ತೀವಲ್ವ, ತುಂಬ ಕಷ್ಟಪಡ್ತೀವಿ. ಆದರೆ ಜನ ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ. ಆದರೆ ಜನಕ್ಕೆ ಇಷ್ಟ ಆಗ್ತಾಯಿಲ್ವಾ ಏನೋ, ಅದು ನಾವು ಫಸ್ಟ್ ತಿಳ್ಕೊಬೇಕು. ಮೊದಲು ನೀವು ಚಾನಲ್ ಓಪನ್ ಮಾಡ್ತೀರಲ್ವ, ಚಾನಲ್ ಓಪನ್ ಮಾಡಿದ ತಕ್ಷಣ ಯಾರಿಗೂ ವ್ಯೂ ಅಷ್ಟು ಬರೋದಿಲ್ಲ. ಒಂದು 4, 5, 10, 20 ಅದೇ ಥರ ಬರುತ್ತೆ. ನಾವು ಚಾನಲ್ ಓಪನ್ ಮಾಡಿದಾಗ, ಏಕೆ ನಮ್ಮ ಹತ್ರ 3 ಚಾನಲ್ ಇದೆ. 3 ಚಾನಲ್ ಓಪನ್ ಮಾಡಿದಾಗ್ಲೂ ಈಗ ಹೊಸ್ದಾಗಿ 1 ಚಾನಲ್ ಓಪನ್ ಮಾಡಿರೋದು ನಾವು. 2 ಚಾನಲ್ ಫಸ್ಟೇ ಮಾನಿಟೈಸೇಷನ್ ಆನ್ ಆಗಿದೆ ನಮ್ಮದು. ಫಸ್ಟ್ ಚಾನಲ್ ಓಪನ್ ಮಾಡಿದಾಗಲೂ ನಮಗೆ ವ್ಯೂ ಬರ್ತಾ ಇರಲಿಲ್ಲ. ನಮಗೆ ವ್ಯೂ ಫುಲ್ ಕಮ್ಮಿ ನಮಗೆ ಬರ್ತಾಯಿದ್ದದ್ದು. ನಾವೇನು ಮಾಡಿದ್ದು, ಪ್ರತಿದಿನ ವೀಡಿಯೋಸ್ ಹಾಕೊಂಡು ಹೋಗ್ತಾಯಿದ್ದೋ. ನಾವು ಪ್ರತಿದಿನ ವೀಡಿಯೋ ತಪ್ಪದೇ ವೀಡಿಯೋಸ್ ಹಾಕಿ ಹೋಗ್ತಾಯಿದ್ದೋ. ಇದಿಲ್ಲ ಅಂದ್ರೆ ಬಿಡು, ನಮಗೆ ಇದರಿಂದ ನಾವು ದುಡ್ಡು ಸಂಪಾದನೆ ಮಾಡಬೇಕು, ಇದರಿಂದ ನಾವು ಅರ್ನ್ ಮಾಡಬೇಕು, ಆ ಥರ ಏನು ಮಾಡ್ತಾ ಇರಲಿಲ್ಲ ನಾವು. ಇದರಿಂದ ನಾವೇನು ಮಾಡ್ತಾ ಇರಲಿಲ್ಲ. ಸುಮ್ಮನೆ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದ್ರೆ ಎಲ್ಲ ಪ್ರತಿಯೊಬ್ಬರು ಹೇಳ್ತಾಯಿದ್ದಾರೆ ದುಡ್ಡು ಬರುತ್ತೆ ಅಂತ. ನೋಡವ, ಬಂದರೂ ಬರಲಿ, ಬರ್ದೇವ್ರು ಹೋಗಲಿ ಅಂದ್ಕೊಂಡು ನಾವು ವೀಡಿಯೋಸ್ ಇದಕ್ಕೋಸ್ಕರ ನಾವು ಇದು ಮಾಡ್ತಾಯಿದ್ದದ್ದು, ವೀಡಿಯೋಸ್ ಹಾಕ್ತಾಯಿದ್ದದ್ದು. ಪ್ರತಿದಿನ ಹಾಕ್ಕೊಂಡು ಬರ್ತಾಯಿದ್ದ ವೀಡಿಯೋಸ್ನ, ಒಂದು ದಿನವೂ ಮಿಸ್ ಮಾಡ್ತಾ ಇರಲಿಲ್ಲ. ಪ್ರತಿದಿನ ಹಾಕೊಂಡು ಬರಬೇಕಾದ್ರೆ ಒಂದು ವೀಡಿಯೋ ವೈರಲ್ ಆಯ್ತು ನಮ್ಮದು. ಅದೇ ಥರ ನಿಮಗೂ ಅಷ್ಟೇ. ಈಗ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ನಿಮಗೆ ವ್ಯೂ ಬರೋದಿಲ್ಲ. ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತಿರಲ್ಲ, ವ್ಯೂ ಬರೋದಿಲ್ಲ ನಿಮಗೆ. ತಾಳ್ಮೆ ಇರಲಿ, ತಾಳ್ಮೆಯಿಂದ ಕಾಯಿದ್ರೆ ಖಂಡಿತ ಬರುತ್ತೆ ನಿಮಗೂ. ಅಂದರೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನೀವು ಯಾವ್ದಾರ ವೀಡಿಯೋಸ್ ಮಾಡಿದ್ರೆ ಖಂಡಿತ ವ್ಯೂ ಬಂದೇ ಬರುತ್ತದೆ. ಅಯ್ಯೋ ವ್ಯೂ ಬರ್ತಾ ಇಲ್ವಲ್ಲ, ಬೇಡ ಚಾನಲ್ಲೇ ಬೇಡ, ನಮಗೆ ಚಾನಲ್ ಡಿಲೀಟ್ ಮಾಡ್ಬಿಡೋದ ಅಂತ ಯೋಚನೆ ಮಾಡೋಕ್ಕೆ ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು. ಇವತ್ತಿಲ್ಲ ನಾಳೆ ಖಂಡಿತ ಬರುತ್ತೆ. ಏನಿಲ್ಲ, ಒಂದು 2 ಅವರ್ ಇದಕ್ಕೆ ಸ್ವಲ್ಪ ಇದು ಕೆಲಸ ಮಾಡಿ. ಈಗ ಯೂಟ್ಯೂಬ್ಗೆ ಬೇರೆ ನಿಮಗೂ ತುಂಬ ಕೆಲಸ ಇರ್ತದಲ್ವ, ಅದ್ರ ಬಗ್ಗೆನೂ ಗಮನ ಕೊಡ್ರಿ. ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಗಮನ ಕೊಡ್ರಿ. ಇದು ಹೋಗ್ತಾ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ, ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ಅದರಿಂದ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಅದು ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಮಾನಿಟೈಸೇಷನ್ ಆನ್ ಆಗುತ್ತೆ. ಅದರಿಂದ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಯೂಟ್ಯೂಬ್ ಕಡೆಯಿಂದ. ಆಮೇಲೆ ಜಾಸ್ತಿ ಇನ್ನೂ ಚೆನ್ನಾಗಿ ಏನಾದರೂ ನೀವು ಒಳ್ಳೆ ಕಂಟೆಂಟ್ ಇಟ್ಕೊಂಡು ವೀಡಿಯೋಸ್ ಮಾಡ್ತು ಅಂದರೆ ಅದರಿಂದ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ ಅಲ್ವಾ. ಅದೇ ಥರ ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ ಯೂಟ್ಯೂಬಲ್ಲಿ. ತಾಳ್ಮೆ ಇಲ್ಲ ಅಂದರೆ ಈ ಯೂಟ್ಯೂಬ್ ಚಾನಲ್ಲು ಸ್ವಲ್ಪ ಕಷ್ಟ ಆಗುತ್ತೆ. ತಾಳ್ಮೆ ಇಲ್ಲ ಅಂದರೆ ಇವತ್ತು ಮಾಡಿರೋ ವೀಡಿಯೋಗೆ ನಾಳೆನೇ ವ್ಯೂ ಬಂದುಬಿಡಬೇಕು. ಇಲ್ಲಾಂದರೆ ಅಯ್ಯೋ ಬೇಡಪ್ಪ, ನಮಗೆ ಈ ಚಾನಲೇ ಬೇಡ, ನಮಗೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ನಮಗೆ ವ್ಯೂ ಬರೋದಿಲ್ಲ ಆ ಥರ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತಿಲ್ಲ ನಾಳೆ ಖಂಡಿತ ಬರುತ್ತೆ. ಆಮೇಲೆ ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತೀರಲ್ಲ, ಅವ್ರು ಏನು ಮಾಡ್ತಾರೆ ಗೊತ್ತಾ, ಇವತ್ತು ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿರ್ತೀರ. ಅಯ್ಯೋ ಚಾನಲ್ ಓಪನ್ ಮಾಡಬೇಕು ಅಂದರೆ ಮೊಬೈಲ್ ಇಲ್ಲ, ಒಳ್ಳೆ ಮೊಬೈಲ್ ಇಲ್ಲ, ಮೈಕ್ ಇಲ್ಲ, ಆಮೇಲೆ ಲೈಟ್ ಇಲ್ಲ, ಆಮೇಲೆ ಏನೋ ಇದು ನಮಗೆ ಕರೆಕ್ಟಾಗಿ ಮನೇಲಿ ವೀಡಿಯೋಸ್ ಮಾಡೋಕ್ಕಾಗೋದಿಲ್ಲ, ಜನ ಜಾಸ್ತಿ. ಆಮೇಲೆ ಅಲ್ಲಿ ಎಲ್ಲರಿಗೂ ಅವ್ರ ಮುಂದೆ ನಾವು ಯಾವ ಥರ ವೀಡಿಯೋಸ್ ಮಾಡೋದು, ಆ ಥರ ಎಲ್ಲ ತುಂಬ ಜನ ಇದು ಮಾಡ್ತಾರೆ. ಈಗ ಮನೆಗೆ ಯಾರಾದರೂ ಬಂದುಬಿಟ್ರೆ ವೀಡಿಯೋಸ್ ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಆ ಥರ ಎಲ್ಲ ಥಿಂಕ್ ಮಾಡ್ತೀರಲ್ವ, ನಾನು ಮಾಡಿದ್ದೀನಿ ಆ ಥರ. ನಿಮ್ಮ ಮನೇಲಿ ಯಾವ ಮೊಬೈಲ್ ಇದೆ, ನಿಮ್ಮ ಹತ್ರ ಯಾವ ಮೊಬೈಲ್ ಇದೆ ಅದರಿಂದನೇ ಶೂಟ್ ಮಾಡಿ. ಫಸ್ಟು ನೀವು ಸ್ಟಾರ್ಟಿಂಗಲ್ಲಿ ನೀವೆಲ್ಲ ತೊಗೋಬೇಕು. ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ ಅಂದರೆ ಪ್ರತಿಯೊಂದು ಬೇಕು. ಆವಾಗಲೇ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು. ಅಯ್ಯೋ ಲೈಟ್ ಬಂದಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದ, ಮೈಕ್ ಬಂದಮೇಲೆ ಚಾನಲ್ ಓಪನ್ ಮಾಡೋದ, ಇಲ್ಲ ಒಳ್ಳೆ ಮೊಬೈಲ್ ತಗೊಂಡ್ಮೇಲೆ ಚಾನಲ್ ಓಪನ್ ಮಾಡೋದು, ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಬೇಡ. ಅವೆಲ್ಲ ಬೇಕಾಗಿಲ್ಲ. ನಿಮ್ಮ ಹತ್ರ ಯಾವ ಮೊಬೈಲ್ ಇದೆ ಅದರಲ್ಲೇ ಶೂಟ್ ಮಾಡಿರಿ. ಅದರಿಂದನೇ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ನೀವು ವೀಡಿಯೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಖಂಡಿತ ವ್ಯೂ ಬಂದೇ ಬರ್ತದೆ. ಫಸ್ಟು ಇರೋ ಹತ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ. ವ್ಯೂ ಯಾವ ಥರ ಬರುತ್ತೆ ನೋಡಿಕೊಂಡು ಆಮೇಲೆ ಏನಾದ್ರು ಚೆನ್ನಾಗಿ ವ್ಯೂ ಬಂದರೆ ಆಮೇಲೆ ಒಂದೊಂದು ಬೇಕಾದ್ರೆ ನೀವು ತೊಗೋಬೋದು. ಅರ್ಥ ಆಯ್ತಾ? ಲೈಟೇ ಇಲ್ಲ. ಇವಾಗ ವೀಡಿಯೋ ಮಾಡಬೇಕಂದ್ರೆ ಕ್ಲಾರಿಟಿ ಚೆನ್ನಾಗಿರಬೇಕು, ಲೈಟ್ ಚೆನ್ನಾಗಿರಬೇಕು. ಆವಾಗಲೇ ನೋಡೋರಿಗೆ ತುಂಬ ಚೆನ್ನಾಗಿ ಕಾಣಿಸೋದು, ಕ್ಲಾರಿಟಿಯಾಗಿ ವೀಡಿಯೋಸ್ ಚೆನ್ನಾಗಿ ಕಾಣಿಸೋದು. ಆ ಥರ ಏನಾರು ಇತ್ತು ಅಂದರೆ, ನಿಮ್ಮ ಹತ್ರ ಲೈಟ್ ಇಲ್ಲ ಅಂದರೆ ಬೇಡ. ಮಾಮೂಲಿ ಲೈಟಲ್ಲಂತೂ ಮಾಡೋಕ್ಕಾಗೋದಿಲ್ಲ. ಇದು ಸ್ವಲ್ಪ ಇದು ಬ್ಲರ್ರಾಗಿ ಬರುತ್ತೆ ಒಂದು.
ಬೆಳಿಗ್ಗೆ ಹೊತ್ತು ಮಾಡಿ ಬಿಸಿಲು ಚೆನ್ನಾಗಿರ್ತಲ್ಲ ಆ ಟೈಮಲ್ಲಿ ಮಾಡಿ, ಬೆಳಕು ಚೆನ್ನಾಗಿ ಬರುತ್ತೆ. ಅವಾಗ ಬೆಳಿಗ್ಗೆ ಹೊತ್ತು ಮಾರ್ನಿಂಗ್ ಟೈಮಲ್ಲಿ ನೀವು ವೀಡಿಯೋಸ್ ಮಾಡಿದ್ರೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಒಂದು ನೀವು ಮೈಕಿಂದನೇ ನಾವು ಮಾಡಬೇಕು ಅಂತ ಏನಿಲ್ಲ, ಫಸ್ಟು ವೀಡಿಯೋಸ್ ಮಾಡ್ಕೊಳ್ಳಿ, ಆಮೇಲೆ ವಾಯ್ಸ್ ಕೊಡ್ರಿ, ಏನು ಪ್ರಾಬ್ಲಮ್ ಇಲ್ಲ ಅದೊಂದು. ಆಮೇಲೆ ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತು ಅಂದರೆ ಫೇಸ್ ತೋರಿಸ್ಲೇಬೇಕು. ನಮ್ಮ ಮನೇಲಿ ಒಪ್ಕೊಳ್ಳೋದಿಲ್ಲ, ತುಂಬ ಜನ ಒಪ್ಪೋದಿಲ್ಲ ಅಲ್ವಾ, ಫೇಸ್ ಲೈವ್ ಮಾಡೋದು ಆಮೇಲೆ ಫೇಸ್ ತೋರಿಸ್ಕೊಂಡು ವೀಡಿಯೋಸ್ ಮಾಡೋದು ಬೇಡ. ಫೇಸ್ ತೋರಿಸ್ತೇನೆ ವೀಡಿಯೋಸ್ ಮಾಡೋರು ತುಂಬ ಜನ ಮಾನಿಟೈಸೇಷನ್ ಆನ್ ಆಗೈತೆ. ನೀವು ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಂಡೇ ವೀಡಿಯೋಸ್ ಮಾಡಿ, ನಿಮ್ಮ ಮುಖನೇ ತೋರ್ಸೋಕ್ಕೆ ಹೋಗಬೇಡಿ, ನೀವು ಯಾರು ಅಂತಲೇ ಗೊತ್ತಾಗೋದಿಲ್ಲ ಯೂಟ್ಯೂಬ್ಗೆ. ಚಾನಲ್ಲು ಕೂಡ ತುಂಬ ಜನ ಮಾನಿಟೈಸೇಷನ್ ಆನ್ ಮಾಡ್ಕೊಂಡವ್ರೆ, ಅರ್ನಿಂಗ್ ಸ್ಟಾರ್ಟ್ ಆಗೈತೆ, ಅವ್ರಿಗೆ ದುಡ್ಡು ಕೂಡ ಬರ್ತಾಯಿದೆ. ನಿಮ್ಗೆ ಆ ಥರ ಏನಾರು ಮನಸ್ಸಲ್ಲಿತ್ತು ಅಂದರೆ ಮುಖ ತೋರಿಸ್ಕೊಂಡು ವೀಡಿಯೋಸ್ ಮಾಡಬೇಕು, ಆಮೇಲೆ ಜನ ಏನು ಅನ್ಕೋತಾರೆ ಅದೆಲ್ಲ ನೀವು ತಲೆಯಿಂದ ತೆಗ್ದಾಕಿ. ಬೇಡ, ಅವೆಲ್ಲ ತಲೆಯಲ್ಲೇ ಇಟ್ಕೋಬೇಡಿ. ನೀವು ಆ ಥರ ಬೇರೆಯವ್ರು ಜನ ಏನು ಅನ್ಕೋತಾರೆ, ನಮ್ಮ ರಿಲೇಷನ್ ಏನು ಅನ್ಕೋತಾರೆ, ಮನೆಯವ್ರು ಏನು ಅನ್ಕೋತಾರೆ, ಆ ಥರ ಏನಾರು ಇತ್ತು ಅಂದರೆ ಚಾನಲೇ ಓಪನ್ ಮಾಡೋಕ್ಕೆ ಹೋಗ್ಬಿಟ್ರೆ ಅಷ್ಟು ಭಯ ಪಡಬೇಡ್ರಿ. ಏನು ಅಂಥ ಭಯ ಏನಿಲ್ಲ. ನೀವು ಮುಖನೇ ತೋರ್ಸೋಕ್ಕೆ ಹೋಗಬೇಡಿ, ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಂಡು ವೀಡಿಯೋಸ್ ಮಾಡಿ. ಬ್ಯಾಕ್ ಕ್ಯಾಮ್ರಾ ಒಂದು ಸ್ಟ್ಯಾಂಡ್ ಇಲ್ಲ ಅಂದರೆ ಮೊಬೈಲ್ ಇಡೋಕ್ಕೆ ಸ್ಟ್ಯಾಂಡ್ ಇಲ್ಲ ಅಂತ ಇದು ಅಂದರೆ ನೀವು ಯಾವ ಥರ ಮೇಲೆ ಒಂದು ಬಾಕ್ಸ್ ಮೇಲೆ ಇಟ್ಕೊಂಡು ಮಾಡಿ. ಇಲ್ಲಾಂದ್ರೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಳಿ, ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಶೂಟ್ ಮಾಡಿ. ಇವಾಗ ಒಂದು ಕೈಲಿ ಯಾವ ಥರ ಗೊತ್ತಾ, ಇವಾಗ ನಾನು ಕುಕ್ಕಿಂಗ್ ಮಾಡ್ತಾ ಇರ್ತೀನಲ್ಲ, ನಾನು ಕುಕ್ಕಿಂಗ್ ಮಾಡಬೇಕಾದ್ರೂ ಅಷ್ಟೇ ಒಂದು ಕೈಲಿ ಈ ಥರ ಮೊಬೈಲ್ ಇಟ್ಕೋತೀನಿ, ಒಂದು ಕೈಲಿ ನಾನು ಇದು ಮಾಡ್ತೀನಿ ಅಷ್ಟೇ. ನೀವೇನೇ ಮಾಡಿದ್ರೆ ಆದರೆ ನೀವೇನೇ ವೀಡಿಯೋಸ್ ಮಾಡ್ತೀರಲ್ವ, ಈ ಥರ ಇದು ಶೇಕ್ ಮಾಡೋಕ್ಕೆ ಹೋಗಬೇಡ್ರಿ. ಶೇಕ್ ಮಾಡಿದ್ರೆ ಏನಾಯ್ತದೆ ಗೊತ್ತಾ, ಜನಕ್ಕೆ ಸ್ವಲ್ಪ ನೋಡುವಾಗ ನಿಮ್ಮ ವೀಡಿಯೋ, ಇವಾಗ ತುಂಬ ಜನ ನಾನು ಲೈವಲ್ಲಿ ಬೇರೆಯವ್ರ ವೀಡಿಯೋಸ್ ಆನ್ ಮಾಡ್ತೀನಲ್ವ, ಅವಾಗ ನೋಡ್ತೀನಿ ಫುಲ್ಲು ಇದು ಹೋಗ್ಲಿ ಒಂದು ಸೆಕೆಂಡರ ಒಂದು ನಿಮಿಷನಾದ್ರೂ ಸ್ವಲ್ಪ ನಿಧಾನಕ್ಕೆ ವೀಡಿಯೋಸ್ ಮಾಡೋದಿಲ್ಲ. ಫುಲ್ಲು ಫಾಸ್ಟಾಗಿ ಅದು ನೋಡಬೇಕಾದ್ರೆ ಕಣ್ಣು ನೋವು ಬಂದುಬಿಡ್ತದೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ಕರೆಕ್ಟಾಗಿ ಕ್ಯಾಮ್ರಾ ಹಿಡೀರಿ. ಕ್ಯಾಮ್ರಾ ಹಿಡಿದು ಸ್ವಲ್ಪ ಮಾಡೋಕ್ಕೆ ಹೋಗ್ಬಾರ್ದು, ಅಳ್ಳಾಡಿಸ್ಬಾರ್ದು ಕ್ಯಾಮ್ರಾನ. ಅವಾಗ ಅಳ್ಳಾಡಿಸ್ಲಿಲ್ಲ ಅಂದರೆ ನೀವು ಈ ಥರ ಶೇಕ್ ಮಾಡಲಿಲ್ಲ ಅಂದರೆ ನೀವು ಚೆನ್ನಾಗಿ ಬರುತ್ತೆ ವೀಡಿಯೋ. ಶೇಕ್ ಮಾಡಬಾರ್ದು ವೀಡಿಯೋನ. ಕರೆಕ್ಟಾಗಿ ನೀವೇನು ಮಾಡ್ತಾಯಿದ್ದೀರಾ, ನೀವು ವೀಡಿಯೋಸ್ ಮಾಡ್ತಾಯಿದ್ದೀರಾ, ಕರೆಕ್ಟಾಗಿ ಅದಕ್ಕೆ ಕ್ಯಾಮ್ರಾ ಕರೆಕ್ಟಾಗಿ ಫೋಕಸ್ ಮಾಡಬೇಕು. ಆವಾಗ ನಿಮಗೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ, ನೋಡೋರ್ಗೂ ತುಂಬ ಚೆನ್ನಾಗಿ ಕಾಣಿಸ್ತದೆ. ಅವಾಗ ನೀವೇನಾದರೂ ಫುಲ್ಲು ಶೇಕ್ ಮಾಡಿಕೊಂಡು ಇವಾಗ ದಾರಿಲಿ ಹೋಗ್ಬೇಕಾದ್ರೆ ವೀಡಿಯೋಸ್ ಮಾಡ್ತೀವಲ್ಲ, ಅದು ಏನು ತೋರಿಸ್ತಾರೆ ಅಂತ ಗೊತ್ತಾಗೋದಿಲ್ಲ. ಫಾಸ್ಟಾಗಿ ಹೋಗ್ತಾ ಇರ್ತೀರ, ಫಾಸ್ಟಾಗಿ. ಅವಾಗ ಅಂಥ ವೀಡಿಯೋಸ್ ಎಲ್ಲ ತುಂಬ ಜನ ನೋಡೋದಿಲ್ಲ. ಅಯ್ಯೋ ಇಲ್ಲಿ ಏನು ತೋರಿಸ್ತಾವ್ರೆ ಏನಕ್ಕೆ, ಆವಾಗಲೇ ನಮಗೆ ವ್ಯೂ ಕಡಿಮೆ ಆಗೋದು. ಯಾವುದೇ ವೀಡಿಯೋಸ್ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಖಂಡಿತ ವ್ಯೂ ಬರುತ್ತೆ. ಮೈಕಲ್ಲೂ ನೀವು ಮೈಕು ಅಷ್ಟೇ, ಕಿವಿಗೆ ಆ ಕಡೆ ಇಯರ್ಫೋನ್ ಇರ್ತದಲ್ಲ, ಅದರಿಂದ ವಾಯ್ಸ್ ಕೊಡ್ಬೋದು, ಏನಿಲ್ಲ. ನೀವು ವಿಡಿಯೋ ಮಾಡಬೇಕಾದ್ರೆ ಕಿವಿಗೆ ಹಾಕೋತೀವಲ್ಲ, ಇಯರ್ಫೋನ್ ಹಾಕೋತೀರಲ್ಲ, ಅದರಿಂದ ವಾಯ್ಸ್ ಕೊಡ್ರಿ, ಖಂಡಿತ ಆಗುತ್ತೆ. ಈ ಥರ ಮೈಕಿಗೋಸ್ಕರ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ ನೀವು. ಫಸ್ಟು ನೀವು ಇವಾಗ ಏನು ಅಂದರೆ, ಇವಾಗ ಚಾನಲ್ ಓಪನ್ ಮಾಡ್ತೀವಿ, ಮಾಡಿದ ತಕ್ಷಣ ಅದು ನಮ್ಮದು ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗೋದಿಲ್ಲ. ಸ್ವಲ್ಪ ವರ್ಷ ಹೋಗಬೇಕು. ಸ್ವಲ್ಪ ವರ್ಷ ಹೋದ್ಮೇಲೆ ಈ ಚಾನಲ್ ನಮಗೆ ಗ್ರೋ ಆಗೋದು. ಒಂದು 4 ವರ್ಷ 5 ವರ್ಷ ಆ ಥರ ಆಗಬೇಕು. ಅದಕ್ಕೆ ಅಲ್ಲಿ ತನಕ ಏನಕ್ಕೆ ಕಾಯ್ತೀರಾ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿರಿ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ವ್ಯೂ ತೊಗೊಳ್ಳಿ. ಫಸ್ಟು ಸಬ್ಸ್ಕ್ರೈಬರ್ ಮಾಡಿಕೊಂಡು ನೀವು ಒಳ್ಳೊಳ್ಳೆ ವೀಡಿಯೋಸ್ ಹಾಕಿದ್ರೆ ನಿಮ್ಗೆ ಅಲ್ಲಿಂದನೇ ಚೆನ್ನಾಗಿ ವ್ಯೂ ಬರುತ್ತೆ. ಏಕೆಂದರೆ ನೀವು ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ನೀವು ವೀಡಿಯೋಸ್ ಮಾಡಿದ್ರೆ ನಿಮಗೆ ಖಂಡಿತ ವ್ಯೂ ಬರುತ್ತದೆ. ನೀವು ಆ ಥರ ವೀಡಿಯೋಸ್ ಎಲ್ಲ ಮಾಡ್ತಿರಲ್ವ, ವೀಡಿಯೋಸ್ ಮಾಡಿದಾಗ ನಿಮ್ಮ ವೀಡಿಯೋಗೆ ಕಮೆಂಟ್ಗಳು ಬರ್ತವೆ. ಕಮೆಂಟ್ಗಳು ಬಂದಾಗ ಅವ್ರೇನಾರು ನೆಗೆಟಿವ್ ಕಮೆಂಟ್ ಮಾಡಿದ್ರೆ ನಿಮ್ಮ ವೀಡಿಯೋಸ್ ಚೆನ್ನಾಗಿಲ್ಲ, ನೀವು ಆ ಥರ ಮಾಡ್ತಾಯಿದ್ರಿ ಈ ಥರ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ವೀಡಿಯೋ ಇಂಪ್ರೂವ್ ಮಾಡ್ಕೊಳ್ಳಿ. ಅವ್ರು ಏನು ಕಮೆಂಟ್ ಮಾಡೋರೆ ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಇವಾಗ ನಿಮ್ಮದು ಅವ್ರೇನಾರು ಕಮೆಂಟ್ ಮಾಡಿರ್ತಾರೆ ಅಂದ್ಕೊಳ್ರಿ, ನಿಮ್ಮ ವೀಡಿಯೋ ಚೆನ್ನಾಗಿಲ್ಲ, ನಿಮ್ಮ ಕಂಟೆಂಟ್ ಚೆನ್ನಾಗಿಲ್ಲ, ಕ್ಲಾರಿಟಿ ಚೆನ್ನಾಗಿಲ್ಲ, ಏನಾದರೂ ಅದನ್ನು ನೀವು ತೊಗೊಳ್ಳಿ. ಅದನ್ನು ತೊಗೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಇಂಪ್ರೂವ್ ಮಾಡ್ಕೊಳ್ಳಿ. ಆಮೇಲೆ ಅವರು ಆ ಥರ ಕಮೆಂಟ್ ಹಾಕೋರಲ್ಲ, ಇವರೇನು ನಮ್ಮ ವೀಡಿಯೋಸ್ ಕಮೆಂಟ್ ಹಾಕೋದು ಅಂತ ರಿಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ. ಅಂದರೆ ಒಳ್ಳೆ ಥ್ಯಾಂಕ್ಸ್ ಹೇಳ್ರಿ, ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಫಸ್ಟು ಅವ್ರು ಏನು ಹೇಳೋರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಇಂಪ್ರೂವ್ ಮಾಡ್ಕೊಳ್ಳಿ, ಖಂಡಿತ ವ್ಯೂ ಬರುತ್ತದೆ. ಯಾಕೆಂದರೆ ಯಾವಾಗ ಅವರು ನಮಗೆ ಕಮೆಂಟ್ ಹಾಕಿರ್ತಾರೆ, ನಮ್ಮ ವೀಡಿಯೋ ಕಮೆಂಟ್ ಹಾಕಿರ್ತಾರೆ, ಅವ್ರು ಪೂರ್ತಿ ವೀಡಿಯೋ ನೋಡೋರೆ ಅಂತ ನಮ್ಮ ಅರ್ಥ ಆಯ್ತಾ. ಇವಾಗ ಅವರು ಆ ಥರ ಕಮೆಂಟ್ ಹಾಕವ್ರೆ ಅಂದರೆ ಖಂಡಿತ ಅವರು ನಮ್ಮ ಪೂರ್ತಿ ವೀಡಿಯೋ ನೋಡಿದ್ದಾರೆ, ಅದಕ್ಕೆ ಇವರು ಈ ಥರ ಕಮೆಂಟ್ ಹಾಕವ್ರೆ. ಅದಕ್ಕೆ ಆ ಥರ ಕಮೆಂಟ್ ಹಾಕಿದರೆ ಖಂಡಿತ ಅದನ್ನು ನೀವು ತೊಗೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಇಂಪ್ರೂವ್ ಮಾಡಿಕೊಂಡ್ರೆ ಖಂಡಿತ ವ್ಯೂ ಬರುತ್ತದೆ. ಆವಾಗ ಅವ್ರೇನು ಮಾಡ್ತಾರೆ ಗೊತ್ತಾ, ಪರವಾಗಿಲ್ಲ ನಾವು ಈ ಥರ ಕಮೆಂಟ್ ಹಾಕಿದ್ರು ನಮಗೆ ಥ್ಯಾಂಕ್ಸ್ ಹೇಳೋರೆ ಅಂತ ನೆಕ್ಸ್ಟ್ ವೀಡಿಯೋ ನೋಡ್ತಾರೆ ಅವರು.
ನೆಕ್ಸ್ಟ್ ವೀಡಿಯೋ ನೋಡ್ತಾರೆ. ಅವ್ರಿಗೆ ನೀವು ಅವ್ರಿಗೆ ಇದು ಮಾಡೋಕ್ಕೆ ಹೋಗಬೇಡ್ರಿ. ಅಂದರೆ ನೀವೇ ನಮ್ಮ ವೀಡಿಯೋ ಬಗ್ಗೆ ಮಾತಾಡೋದು, ನೀವೇ ನಮ್ಮ ಚಾನಲ್ ಬಗ್ಗೆ ಮಾತಾಡೋದು, ಆ ಥರ ರಿಪ್ಲೈ ಮಾಡೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ಸ್ ಹೇಳ್ರಿ ಅವ್ರಿಗೆ. ಯಾಕೆಂದರೆ ನಮಗೆ ಅವರಿಂದನೇ ನಮಗೆ ವ್ಯೂ ಬರ್ತಾ ಇರೋದು. ನೆಕ್ಸ್ಟ್ ನಮ್ಮ ವೀಡಿಯೋ ನೋಡ್ತಾರಲ್ವ ಅವರು, ಅದು ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಇನ್ನೊಂದು ವ್ಯೂ ಚೆನ್ನಾಗಿ ಬರಬೇಕು ಅಂದರೆ ಇನ್ನೊಂದು ಏನು ಗೊತ್ತಾ, ತಮ್ಲೇನ್ ಇಂಪಾರ್ಟೆಂಟು. ತಮ್ಲೇನ್ ನೀವು ಯಾವ ಥರ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ತಮ್ಲೇನು ನೀವು ಕಲ್ಲರ್ ಯಾವ ಥರ ಕಲ್ಲರ್ ಕೊಡ್ತೀರಾ. ಇವಾಗ ನಾವು ಫೋಟೋ ಎಲ್ಲ ಇಟ್ಟಿರ್ತೀವಲ್ವ. ಇವಾಗ ನಮ್ಮ ಚಾನಲ್ ನೋಡಿರಿ, ನಮ್ಮ ಚಾನಲ್ ನಮ್ಮನ್ನ ಕುಕಿಂಗಲ್ಲಿ ಇರ್ತದಲ್ವ, ಅದರ ತಮ್ಲೇನ್ ನೋಡಿರಿ. ಕಲ್ಲರ್ ಈ ಥರ ಎಲ್ಲ ನಾವು ಹಾಕ್ತೀವಲ್ವ, ಆ ಥರ ಕಲ್ಲರ್ ಅಂದರೆ ಜನಕ್ಕೆ ಸ್ವಲ್ಪ ಎದ್ದು ಕಾಣಿಸ್ಬೇಕು. ಅದು ಇದು ಏನೋ ಚೆನ್ನಾಗೈತೆ ಅಂತ ಅದೊಂದು ಕರೆಕ್ಟಾಗಿ ಮಾಡ್ಕೊಳ್ಳಿ ಒಂದು. ಆಮೇಲೆ ನಾವು ತಮ್ಲೇನ್ ಬರಿತೀವಲ್ಲ, ನೀವು ಯಾವುದ್ರ ಬಗ್ಗೆ ವೀಡಿಯೋ ಮಾಡಿದ್ದೀರಾ ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗಬೇಕು. ಅಂದರೆ ನೀವು ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ರಿ, ಇವಾಗ ಕುಕ್ಕಿಂಗ್ ಬಗ್ಗೆನೇ ವೀಡಿಯೋಸ್ ಮಾಡಿದ್ರಿ, ಕುಕ್ಕಿಂಗ್ ಬಗ್ಗೆ ಕರೆಕ್ಟಾಗಿ ತಮ್ಲೇನ್ ಬರಿಬೇಕು ಅಲ್ಲಿ. ಇಲ್ಲಾಂದರೆ ತಮ್ಲೇನ್ ಇರೋದೇ ಒಂದು ಅಲ್ಲ, ವೀಡಿಯೋ ಇರೋದೇ ಒಂದು, ನಾವು ತಮ್ಲೇನೇ ಒಂದು ಬರೆದ್ರೆ ಯೂಟ್ಯೂಬು ಅದನ್ನ ಇದು ಮಾಡೋದಿಲ್ಲ. ಆಮೇಲೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ನಾವು ಯಾವುದ್ರ ಬಗ್ಗೆ ವೀಡಿಯೋ ಮಾಡಿರ್ತೀವಿ ಅದ್ರ ಬಗ್ಗೆನೇ ತಮ್ಲೇನ್ ಇರಬೇಕು. ಆದರೆ ಸ್ವಲ್ಪ ಜನಕ್ಕೆ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸೋ ಥರ ಇರಬೇಕು. ಪರವಾಗಿಲ್ಲ, ನಮ್ಮ ಇವರು ಯಾವುದೋ ಒಂದು ವೀಡಿಯೋ ಚೆನ್ನಾಗಿದೆ, ತಮ್ಲೇನೇ ಚೆನ್ನಾಗೈತೆ ಅಂದರೆ ವೀಡಿಯೋ ಚೆನ್ನಾಗಿದೆ, ಆವಾಗ ಕ್ಲಿಕ್ ಮಾಡ್ತಾರೆ ಜನ. ಮೇಯ್ನ್ ಇರೋದೇ ನಮಗೆ ತಮ್ಲೇನ್ ಕರೆಕ್ಟಾಗಿ ಬಂದುಬಿಟ್ರೆ, ತಮ್ಲೇನ್ ಒಂದು ಕರೆಕ್ಟಾಗಿ ನಾವು ಮಾಡ್ಕೊಬಿಟ್ರೆ, ಅದ್ರ ಮೇಲೆ ಗಮನ ಕೊಟ್ಟರೆ ಖಂಡಿತ ವ್ಯೂ ಬರ್ತದೆ. ನಮ್ಮ ತಮ್ಲೇನ್ ನೋಡ್ಬಿಟ್ಟೆ ಜನ ಕ್ಲಿಕ್ ಮಾಡೋದು. ಅದೇನು ಚೆನ್ನಾಗಿಲ್ಲ ಅಂದರೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟೇ ಚೆನ್ನಾಗಿ ವೀಡಿಯೋಸ್ ಮಾಡಿರ್ರಿ, ನೀವು ತಮ್ಲೇನ್ ಚೆನ್ನಾಗಿಲ್ಲ ಅಂದರೆ ಕ್ಲಿಕ್ ಮಾಡೋದಿಲ್ಲ ಜನ, ಓಪನ್ನೇ ಮಾಡೋಕ್ಕೆ ಹೋಗೋದಿಲ್ಲ. ಅದನ್ನ ನೋಡಿಬಿಟ್ಟೆ ನಮ್ಮ ಜನ ಓಪನ್ ಮಾಡೋದು. ನಾವು ಇನ್ನೊಂದು ನಾವು ಈ ಬೇರೆಯವ್ರ ಚಾನಲ್ ನೋಡ್ತೀವಲ್ವ, ಬೇರೆಯವ್ರ ಚಾನಲ್ ನೋಡಿಬಿಟ್ಟು ನಮ್ಮ ಚಾನಲ್ನ ನಾವು ನೋಡ್ಕೊತೀವಿ. ನೋಡಿ ಅವ್ರ ಚಾನಲಲ್ಲಿ ಎಷ್ಟು ವ್ಯೂ ಐತೆ, ನಮ್ಮ ಚಾನಲ್ಲಿ ಎಷ್ಟು ವ್ಯೂ ಐತೆ ಅಂತ ನಾವು ತಲೆಯಲ್ಲಿ ಪ್ರತಿಯೊಬ್ಬರ ತಲೆಯಲ್ಲೂ ಅದು ಬಂದಿರ್ತದಲ್ವ. ಪ್ರತಿಯೊಬ್ಬರ ತಲೆಯಲ್ಲಿ ಬಂದಿದ್ದರೆ ಫಸ್ಟ್ ಅದನ್ನು ನೀವು ಯೋಚನೆ ಮಾಡಿರಿ. ಅವ್ರಿಗೆ ವ್ಯೂ ಜಾಸ್ತಿ ಬಂದಿದೆ, ಅವ್ರು ಎಷ್ಟು ವರ್ಷ ಆಗಿದೆ ಚಾನಲ್ ಓಪನ್ ಮಾಡಿ, ಅದನ್ನು ಯೋಚನೆ ಮಾಡಿ. ನೀವು ಫಸ್ಟ್ ಅವ್ರ ಚಾನಲ್ ಹೋಗಿ ಚೆಕ್ ಮಾಡಿ, ಅವ್ರು ಎಷ್ಟು ವರ್ಷ ಆಗಿದೆ, ಅವ್ರಿಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ, ಅವ್ರಿಗೆ ಎಷ್ಟು ದಿವಸದಿಂದ ವೀಡಿಯೋಸ್ ಮಾಡ್ತಾ ಇದ್ದಾರೆ, ಅದನ್ನು ಚೆಕ್ ಮಾಡಿ. ಅದೇ ಥರ ನಮಗೂ ಅಷ್ಟೇ, ನಮ್ಮದು ಅವರು ಮಾಡಿ ಒಂದು 5-6 ವರ್ಷ ಆಗಿರ್ತದೆ ಚಾನಲ್ ಓಪನ್ ಮಾಡಿ, ಆವಾಗ ಚೆನ್ನಾಗಿ ವ್ಯೂ ಬರ್ತಾ ಇರ್ತದೆ. ಹಾಗೇ ನಮಗೂ ನಮ್ಮ ಚಾನಲ್ಲೂ ಒಂದು 5-6 ವರ್ಷ ಹೋದರೆ ಸೇಮ್ ಅದೇ ಥರ ನಮಗೂ ಬರುತ್ತೆ. ಅಲ್ಲಿ ತನಕ ತಾಳ್ಮೆ ಇರ್ರಿ ನೀವು. ಅವ್ರ ವೀಡಿಯೋಗೆ ಅಷ್ಟೊಂದು ವ್ಯೂ ಬರ್ತಾಯಿದೆ, ನಾವು ಅವ್ರ ಒಂದು 2 ವೀಡಿಯೋಗೇ ಅಷ್ಟೊಂದು ವ್ಯೂ ಬಂದೈತೆ. ನಾವೊಂದು 20-30 ವೀಡಿಯೋಸ್ ಹಾಕಿದ್ದೀವಿ, ಆದರೂ ನಮಗೆ ವೀಡಿಯೋಸ್ ಬರ್ತಾಯಿಲ್ಲ. ನಾವು ಒಂದು 100 ವೀಡಿಯೋ ಹಾಕಿದ್ದೀವಿ, ವ್ಯೂ ಬರ್ತಾಯಿಲ್ಲ. ಅದಕ್ಕೆ ಏನಾಗಲ್ಲ, ನಮ್ಮ ಚಾನಲ್ ಓಪನ್ ನಾವು ಯೂಟ್ಯೂಬ್ ಚಾನಲ್ ಮಾಡೋದೇ ತಪ್ಪಾಗೋಯ್ತಾ, ಅಯ್ಯೋ ಬೇಡ ನಮಗೆ ಯೂಟ್ಯೂಬ್ ಚಾನಲೇ ಬೇಡ ಅಂತ ಆ ಥರ ಏನಾದ್ರು ಥಿಂಕ್ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಅಷ್ಟೇ, ನೀವು ತುಂಬ ವರ್ಷ ಒಂದು 5-6 ವರ್ಷ ಆದಮೇಲೆ, ಒಂದು 3-4 ವರ್ಷ ಆದಮೇಲೂ ಬೇಕಾದ್ರೆ ನಿಮ್ಮ ಚಾನಲ್ ಚೆಕ್ ಮಾಡಿ ನೋಡಿರಿ, ಖಂಡಿತ ವ್ಯೂ ಬರುತ್ತದೆ. ಯಾಕೆಂದರೆ ನಾನು ಪ್ರತಿಯೊಬ್ಬರು ಚಾನಲು ಚೆಕ್ ಮಾಡ್ತೀವಿ ನಾವು. ನನ್ನ ಮಗಳು ಪ್ರತಿಯೊಂದು ಚಾನಲ್ ಚೆಕ್ ಮಾಡ್ತಾಳೆ. ಯಾವಾಗ ವ್ಯೂ ಜಾಸ್ತಿ ಇರ್ತದೆ ಅವ್ರ ಚಾನಲಲ್ಲಿ, ಒಂದು ವೀಡಿಯೋಗೆ ವ್ಯೂ ಜಾಸ್ತಿ ಇರ್ತದೆ, ಆಗ ಅವ್ರ ಚಾನಲ್ ಚೆಕ್ ಮಾಡೋದು. ಅಂದರೆ ಅವ್ರು ಎಷ್ಟು ವರ್ಷದಿಂದ ಚಾನಲ್ ಮಾಡ್ತಾವ್ರೆ, ಎಷ್ಟು ವರ್ಷದಿಂದ ಯೂಟ್ಯೂಬಲ್ಲಿ ಅವರೇ, ಅದನ್ನು ಚೆಕ್ ಮಾಡ್ತೀವಿ ನಾವು. ಆವಾಗ ನಮ್ಗೆ ಅರ್ಥ ಆಗುತ್ತೆ. ಅಂದರೆ ನಮಗೂ ಅಷ್ಟು ವರ್ಷ ಆದಮೇಲೆ ನಮಗೂ ವ್ಯೂ ಬರುತ್ತೆ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಕಾಯುವ ಅಷ್ಟೇ, ಇನ್ನೇನಿಲ್ಲ. ಆ ಥರ ನೀವು ಅಷ್ಟೇ, ನೀವು ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ ತಕ್ಷಣ ವ್ಯೂ ಬರೋದಿಲ್ಲ, ಪ್ರತಿಯೊಬ್ಬರಿಗೂ ಬರೋದಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಕಾದರೆ ಖಂಡಿತ ವ್ಯೂ ಬರ್ತದೆ. ಯಾರೂ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋದಾಗಲಿ, ಇಲ್ಲಾಂದರೆ ಯೂಟ್ಯೂಬ್ ಹೋಗೋತ್ತಾಗೆ ಯಾರು ಮಾಡ್ತಾರೆ ಅಂದ್ಬಿಟ್ಟು ತುಂಬ ಜನ ನೋಡ್ತಾ ಇದ್ದೀನಿ. ಇವತ್ತು ಒಂದು 3-4 ತಿಂಗಳಲ್ಲಿ ಇರೋರು ತುಂಬ ಜನ ಇಲ್ಲ ಯೂಟ್ಯೂಬಲ್ಲಿ, ತುಂಬ ಜನ ಕಾಣಿಸ್ತಾ ಇಲ್ಲ. ಅವರು ವೀಡಿಯೋಸೇ ನಿಲ್ಲಿಸ್ಬಿಟ್ಟವ್ರೆ, ತುಂಬ ಜನ ವೀಡಿಯೋಸ್ ನಿಲ್ಲಿಸ್ಬಿಟ್ಟವ್ರೆ. ಅವ್ರಿಗೋಸ್ಕರ ನಾನು ವೀಡಿಯೋ ಮಾಡ್ತಾ ಇರೋದು ಇದು. ಯಾಕೆಂದರೆ ಅವ್ರು ಏನು ಥಿಂಕ್ ಮಾಡ್ತಾರೆ ಗೊತ್ತಾ, ಇಷ್ಟು ನಮಗೆ ವ್ಯೂ ಯಾರನ್ನಾರ ಕೇಳಿದ್ರೆ, ಅಯ್ಯೋ ವ್ಯೂ ಬರ್ತಾ ಇಲ್ಲ, ನಮ್ಮ ಚಾನಲ್ಗೆ ವ್ಯೂ ನಮ್ಮ ಚಾನಲ್ ಓಪನ್ ಮಾಡೋದು, ನಾವು ಎಷ್ಟೇ ಚೆನ್ನಾಗಿ ವೀಡಿಯೋಸ್ ಮಾಡಿದ್ರೆ ವ್ಯೂ ಬರ್ತಾ ಇಲ್ಲ. ಇದೇ ಕಾರಣಕ್ಕೆ ಅವರು ಚಾನಲ್ನ ನಿಲ್ಲಿಸಿರೋದು. ಆ ಥರ ನೀವು ನಿಲ್ಸೋಕ್ಕೆ ಹೋಗ್ಬೇಡ್ರಿ. ಯಾರೋ ಒಬ್ರು ಮಾಡ್ತಾರೆ ಅಂತ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಇವಾಗ ನೀವು ಪ್ರಯತ್ನ ಮಾಡ್ತಾಯಿದ್ರೆ ಅದೇ ಥರ ಪ್ರಯತ್ನ ಮಾಡ್ಕೊಂಡು ಹೋಗಿ, ಖಂಡಿತ ವ್ಯೂ ಬರ್ತದೆ. ಅದನ್ನ ಚಾನಲ್ನ ಡಿಲೀಟ್ ಮಾಡೋದಾಗಲಿ ನಿಲ್ಲಿಸೋದಾಗಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತಿಲ್ಲ ನಾಳೆ ಬರುತ್ತೆ, ನಾವು ಸಕ್ಸಸ್ ಆಗೇ ಆಗ್ತೀವಿ ಮುಂದೆ. ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಷ್ಟೇ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಮುಂದೆ ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡಬೇಕು ಅಂತ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತ ನನಗೆ ಗೊತ್ತಿದೆ, ಖಂಡಿತ ನಾನು ಆ ವಿಡಿಯೋ ಮಾಡ್ತೀನಿ.
ಲೈಕ್ ಕೊಡೋದಂತೂ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದಂತೂ ಮರಿಬೇಡಿ. ಥ್ಯಾಂಕ್ ಯು. ನಮ್ಮದು 3 ಚಾನಲ್ ಇದೆ. ನೀವು 3 ಚಾನಲ್ಗೂ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ನಿಮ್ಗೆ 3 ಚಾನಲ್ಗೂ ಸಪೋರ್ಟ್ ಮಾಡ್ತೀನಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.